ಈಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಉಡುಪಿಲಿದ್ದೀವಿ. ಬಟ್ ಉಡುಪಿ ಮಲ್ಪೆ ಬೀಚ್ಗೆ ಹೋಗಿ ಬಸ್ ಸ್ಟಾಪ್ ಎಲ್ಲೈತೆ ಅಂತ ಗೊತ್ತಿಲ್ಲ. ಬಸ್ ಸ್ಟಾಪ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಬಸ್ ಸ್ಟಾಪ್ ಬಸ್ ಹತ್ಕೊಂಡು ಮಲ್ಪೆ ಬೀಚ್ ಕಡೆ ಹೋಗೋಣ. ಬನ್ನಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪೇ ಸಿಕ್ಕಿಲ್ಲ. ಬಸ್ ಸ್ಟಾಪ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಮೂವರು. ಸಿಕ್ಕಿದಾಗ ಬಸ್ ಹತ್ಕೊಂಡು ಹೋಗೋದು ಮಲ್ಪೆ ಬೀಚ್ ಕಡೆ. ಕೊನೆಗೂ ಬಸ್ ಸ್ಟ್ಯಾಂಡ್ ಸಿಕ್ತು ಗಾಯ್ಸ್. ಇನ್ನೂ ಬಸ್ ಸಿಕ್ಕಿಲ್ಲ. ಬಸ್ ಸಿಕ್ಕಿದ ಮೇಲೆ ಮಲ್ಪೆ ಬೀಚ್ ಕಡೆ ಹೋಗೋದು. ಬಿಡಿ ಗೈಸ್, ಉಡುಪಿಯಿಂದ ಯಾರು ಮಲ್ಪೆ ಬೀಚ್ ಕಡೆ ಹೋಗ್ಬೇಕಂದ್ರೆ ಇದೇ ಬಸ್ ಸ್ಟಾಪ್. ಬಸ್ ಸಿಕ್ತು, ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಈಗ ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದ್ದೀನ. ಮಲ್ಪೆ ಬೀಚಲ್ಲಿ ಹೋಗಿ ಸಿಗೋಣ. ಮಲ್ಪೆ ಬೀಚ್ಗೆ ಸ್ವಾಗತ ಸುಸ್ವಾಗತ. ಬೀಚಿಗೆ ಎಂಟ್ರಿ ಕೊಟ್ವಿ. ಬೆಳಗ್ಗೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಗೈಸ್. ಬೀಚ್ನಾಗೆ 90% ಸ್ಕೂಲ್ ಮಕ್ಕಳು ಇದ್ದಾರೆ ಎಲ್ಲ ಬೀಚ್ನಲ್ಲಿ. ಜಾಲಿ ಜಾಲಿ. ಮಲ್ಪೆ ಬೀಚಿಗೆ ಬಂದುಬಿಟ್ಟಿದ್ದೀವಿ. ಅಲ್ಲೇ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಹೊಡಿತಾ ಇದ್ದಾವೆ. ಚಿಕ್ಕ ಮಕ್ಳು ಯಾರನ್ನ ಇದ್ದರೆ ಕರ್ಕೊಂಡು ಅದೇ ಹೋಗ್ತಾ ಬನ್ನಿ ಹೋಗೋಣ ಅಂತ. ಓ ಮೈ ಗಾಡ್, ಅಲೆಗಳು ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಹೊಡಿತಾ ಇದ್ದಾವೆ. ಹೆಂಗಿದೆ ಅಂದರೆ ಮಲ್ಪೆ ಬೀಚು ನೆಕ್ಸ್ಟ್ ಲೆವೆಲಾಗೈತೆ. ಕುತ್ಕೊಂಡು ಹೋಗ್ತಾನೆ ಅದು ಅಪ್ಪ ಏನಬ್ರು ಹೆಂಗೆ ಬಂದಿದ್ದಲ್ಲೇ ಅನ್ನೋದು. ಯಪ್ಪ ನೆಕ್ಸ್ಟ್ ಲೆವೆಲ್ ಅದೇ. ಶಿವ ಕೊಡಲೇ ಗೈಸ್ ನೋಡಿ, ಮಾನ್ಸ್ಟರ್ ಶಿವ ಅಂತ ಬರ್ಬಿಟ್ಟಿದ್ದೀನಿ. ಬೀಚ್ನಾಗೆ ನೀರು ಬರ್ತಾ ಇದ್ದಾವೆ. ಓ ನೀರು ಬಂದು ಹತ್ರ ಬಂದು ಹೋಗ್ಬಿಟ್ಟು ನೀರು. ಮಾನ್ಸ್ಟರ್ ಅನ್ನೋದಕ್ಕೆ ಏನೂ ಆಗಿಲ್ಲ ನೋಡಿ ಗೈಸ್. ಗೈಸ್ ಸಖತ್ತ ಬರ್ತಾ ಇದೆ ಮಾತ್ರ. ಚಳಿ ಆಗ್ತಿಲ್ಲ, ಜಾಲಿ. ಬರ್ತೀನಿ ನಾನು ಕ್ಯಾಮ್ರಾಮ್ಯಾನ್. ನಿನ್ನೆ ಏನು ಎದುರ್ಕೋಬೇಡ. ಕ್ಯಾಮ್ರಾಮ್ಯಾನ್ ಪ್ರಸಾದ್. ಗರಿ 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 ಇಟ್ಟು ಗೈಸ್ ಫುಲ್ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದುಬಿಟ್ಟಿದ್ದೀನಿ. ಮಸ್ತಾಗೈತೆ ಮಾತ್ರ. ಏನು ಚಳಿನೇ ಆಗ್ತಿಲ್ಲ, ಸಖತ್ತಾಗಿದೆ. ಬೆಳಗ್ಗೆ ಬಂದು ಒಂಚೂರು ಚಳಿ ಆಗ್ತಿಲ್ಲ. ಗೈಸ್ ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಈಜಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸ್ನಾನ ಮಾಡಿಕೊಂಡು ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೋಗ್ತಾ ಇರೋದು. ಗೈಸ್ ಉಡುಪಿಯಿಂದ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹತ್ಕೊಂಡು ಈಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕೊರಗಜ್ಜ ದೇವಸ್ಥಾನ ಹತ್ರ ಸಿಗ್ತೀವಿ ನೋಡಿ. ಕೊರಗಜ್ಜ ದೇವಸ್ಥಾನ ಎಂಟ್ರಿ ಕೊಡ್ತಾ ಇದ್ದೀವಿ ಗೈಸ್. ಕೊರಗಜ್ಜ ದೇವಸ್ಥಾನ ಫುಲ್ ಪವರ್ಫುಲ್ ದೇವಸ್ಥಾನ ದೇವರು ಇದು. ಕೊರಗಜ್ಜ ದೇವಸ್ಥಾನ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ವಿಶೇಷ ಏನಪ್ಪ ಅಂದರೆ ಆ ದೇವಸ್ಥಾನ ಕೊರಗಜ್ಜ ಸ್ವಾಮಿ ಮುಂದೆ ಅದಕ್ಕೆ ಇಷ್ಟ ಆಗಿರೋ ತಿಂಡಿಲಿ ಇಟ್ಟಿದ್ರು. ಏನೇನು ಇಟ್ಟಿದ್ರು ಅಂದರೆ ಸೇಂದಿ ಮತ್ತು ನಿಪ್ಪಟ್ಟು ಚಕ್ಲಿ ಮತ್ತು ಡ್ರಿಂಕ್ಸ್ ಇಟ್ಟಿದ್ರು. ಅದೇ ಶಾಕ್ ಆಗಿದೆ ಅಂದರೆ
ದೊಡ್ಡ ದೊಡ್ಡ ಬಾಟ್ಲು ಡ್ರಿಂಕ್ಸ್ ಎಲ್ಲ ತಂದು ಇಟ್ಟಿದ್ರು. ಆ ದೇವ್ರಿಗೆ ಅದು ಇಷ್ಟ ಅನಿಸುತ್ತೆ. ಎಲ್ಲ ನೀವು ಬಂದರೆ ಆ ದೇವ್ರಿಗೆ ಡ್ರಿಂಕ್ಸ್ ಕೊಟ್ಟೋಗಿ. ಈಗ ಮಂಗಳೂರಿಗೆ ಬಂದಿದ್ವಿ. ಮಂಗಳೂರಲ್ಲಿ ಗೋಕರ್ಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಹೊರಡ್ತಾ ಇರೋದೆ. ಮತ್ತೆ ಎಲ್ಲೂ ಹೋಗೋ ಪ್ಲ್ಯಾನಿಂಗ್ ಇಲ್ಲ. ನೋಡೋಣ, ಪ್ಲ್ಯಾನಿಂಗ್ ಇದ್ದರೆ ಎಲ್ಲಾದರೂ ಹೋಗ್ಬಿಟ್ಟು 8 ಗಂಟೆಗೆಲ್ಲ ಟ್ರೈನ್ಗೆ ಹತ್ತಬೇಕು. ದೇವಸ್ಥಾನ ಗೋಕರ್ಣೇಶ್ವರ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ದೇವಸ್ಥಾನ ಚೆನ್ನಾಗಿದೆ. ಎಲ್ಲ ಗೋಲ್ಡ್ ಕಲರಲ್ಲಿದೆ ದೇವಸ್ಥಾನ. ಮಾತ್ರ ದೇವಸ್ಥಾನ ಗೋಲ್ಡ್ ಕಲರ್. ಯಾವ ಕಡೆ ನೋಡಿದ್ರು ಗೋಲ್ಡು 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 ಗೋಲ್ಡು, ಬಟ್ ಗೋಲ್ಡ್ ಅಲ್ಲ. ಇದು ಭಗವಾನ್ ಹನುಮಾನ್ ಮಂದಿರ. ಗೈಸ್, ಮಂಗಳೂರಿಗೆ ಬಂದವರು ಈ ಗೋಕರ್ಣೇಶ್ವರ ದೇವಸ್ಥಾನ ಯಾರು ಮಿಸ್ ಮಾಡಿಬಿಡ್ರಿ. ಯಾಕೆಂದರೆ ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವ್ರ ದರ್ಶನ ಇದೊಂದೇ ದೇವಸ್ಥಾನದಲ್ಲಾಗುತ್ತೆ. ಎಲ್ಲ ದೇವರು ಇದ್ದಾರೆ. ಆಂಜನೇಯ, ಶಿವ, ಕೃಷ್ಣ, ಸಾಯಿಬಾಬಾ ಎಲ್ಲ ದೇವರು ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ. ಎಲ್ಲ ದೇವರು ಇಲ್ಲೇ ಸಿಗ್ತಾರೆ ನಿಮಗೆ. ಗೈಸ್, ತಣ್ಣೀರು ಬಾವಿ ಬೀಚ್ಗೆ ಹೋಗಬೇಕು. ಬಟ್ ಮಂಗಳೂರಲ್ಲಿ ಬಸ್ಸೇ ಸಿಗ್ತಾ ಇಲ್ಲ. ಯಾವ ಬಸ್ ಅಂತ, ಒಬ್ಬರು 1 ನಂಬರ್ ಅಂತಾರೆ, ಒಬ್ಬರು 2 ನಂಬರ್ ಅಂತಾರೆ. ಯಾವ ನಂಬರ್ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಹುಡ್ಕಾಡ್ತಾ ಇದ್ದೀವಿ. ನಾಳೆ ಸಾಯಂಕಾಲ ಆಯ್ತಾ ಇದೆ, ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಏನೋ ಗೊತ್ತಿಲ್ಲ. ತಣ್ಣೀರು ಬಾವಿ ಬೀಚ್ಗೆ ಹೋಗ್ಬೇಕು. ಬೋಟಿಂಗ್ ಇರುತ್ತೆ ಅಂತೆ, ಅದಕ್ಕೋಸ್ಕರ ಹೋಗೋಣ ಅಂತ ಇದ್ದೀವಿ. ತಣ್ಣೀರು ಬಾವಿ ಬೀಚ್ ಗೈಸ್, ಬಸ್ ಹೋಗುತ್ತೆ ಅಂದರೆ ತಣ್ಣೀರು ಬಾವಿ ಬೀಚ್ಗೆ ಹತ್ಕೊಂಡು ಹೊರಡ್ತಾ ಇರೋದೆ. ತಣ್ಣೀರು ಬಾವಿ ಬೀಚ್ಗೆ ಬಸ್ಸಿಂದ ಇಳಿದು ಹೋಗ್ತಾ ಇದ್ದೀವಿ. ನಮಗೆ ಬೋಟ್ ಇದೆ ಈಗ ತಣ್ಣೀರು ಬಾವಿ ಬೀಚ್ಗೆ ಹೋಗೋದಕ್ಕೆ. ಬೋಟಲ್ಲಿ ಹತ್ಕೊಂಡು ಹೋಗ್ತಾ ಇರೋದೆ. ಚಾರ್ಜ್ ಕಡಿಮೆ ಇರುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಒಂದು 2 ರೂಪೀಸ್ ಇಲ್ಲ 5 ರೂಪೀಸ್ ಇರುತ್ತೆ. ಚಾರ್ಜ್ ತಗೊಂಡು ಬೋಟಲ್ಲಿ ಹೋಗ್ತಾ ಇರುತ್ತೆ ತಣ್ಣೀರು ಬಾವಿ ಬೀಚ್ ಕಡೆ. ಟಿಕೆಟ್ ತಗೊಳ್ಳೋದಕ್ಕೆ ನಮ್ಮ ಬ್ರದರ್ ಕೌಂಟ್ರಿಗೆ ಹೋಗ್ತಾ ಇದ್ದಾರೆ. ಟಿಕೆಟ್ ತಗೊಂತಾರೆ, ತಗೊಂಡು ಹೋಗೋದು. ಟಿಕೆಟ್ ತಗೊತಾ ಇದ್ದಾರೆ ಗೈಸ್. ನಮ್ಮ ಬ್ರದರು 4 ಟಿಕೆಟ್ ತಗೊಂಡು ಬಸ್ ಹತ್ಕೊಳ್ಳೋದು. ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಬೋಟ್ ಹತ್ಕೊಂಡು ತಣ್ಣೀರು ಬಾವಿ ಬೀಚ್ಗೆ ಹೋಗ್ತಾ ಇರೋದೆ. ನಮ್ಮಲ್ಲಿ ನಮ್ಮ ಅಂಕಲ್ ನಿಂತ್ಕೊಂಡಿದ್ದಾರೆ ಟಿಕೆಟ್ ಇಸ್ಕೊಳ್ಳೋದಕ್ಕೆ. ನೋಡಿ ಗೈಸ್, ಟಿಕೆಟ್ ಕೊಟ್ಟಿದ್ದಾಯ್ತು ಅವ್ರಿಗೆ. ಒಳಗಡೆ ಹೋಗ್ತಾ ಇರೋದೆ. ಬೋಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ಬೋಟ್ ನೋಡಿ ಹೋಗೋದು ಒಳಗಡೆ. ಇದೇ ಬೋಟು ಗೈಸ್. ಬೋಟಲ್ಲೇ ಹೋಗೋದು ಗೈಸ್. ಫುಲ್ ಬೋಟ್ ನಿಂತಿದ್ದಾವೆ ಇಲ್ಲಿ. ಆ ಕಡೆ ಬೋಟು, ಈ ಕಡೆ ಬೋಟು, ಈ ಕಡೆ ಬೋಟು, ಎಲ್ಲ ಕಡೆ ಬೋಟು. ಬೋಟ್ ಹೋಗೋದಕ್ಕೆ ಈಗ ಅದು ಬಿಡಿಸ್ತಾ ಇದ್ದಾರೆ. ಅದು ಬಿಟ್ಟ ಮೇಲೆ ಬೋಟ್ ಮುಂದೆ ಹೋಗೋದು. ನೋಡಿ ಬೋಟ್ ಎಷ್ಟು ಕಷ್ಟ ಇರುತ್ತೆ, ಬೋಟ್ ಅದು ಬಿಡಿಸೋದು. ಅದು ಕಷ್ಟಪಡ್ತಾ ಇದ್ದಾರೆ ಅವಾಗಿಂದ. ಅದು ತೆಗೆದ್ರೆ ಬೋಟ್ ಮುಂದೆ ಪಾಸ್ ಆಗೋದು. ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಪಾಸ್ ಆಗ್ತಾ ಇದೆ. ನೋಡಿ ಇದೇ ಡ್ರೈವಿಂಗ್ ಮಾಡೋದು. ಬೋಟ್ದು ಪಾಸ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಇದೆ ಗೈಸ್ ಬೋಟು. ನೋಡಿ ಇದೇ ಸ್ಟೇರಿಂಗ್ ತಿರ್ಸ್ಕೊಂಡು ಮುಂದೆ ಪಾಸ್ ಮಾಡ್ತಾರೆ. ಆ ಕಡೆಯಿಂದ ಒಂದು ಬೋಟ್ ಹೋಗ್ತಾ ಇದೆ, ಈ ಕಡೆಯಿಂದ ಒಂದು ಬೋಟ್ ಆಗ್ತಾ ಇದೆ ಗೈಸ್. ಅದೇ ಬೋಟ್ ನೋಡಿ, ನಾವು ಮುಂದೆನೇ ಪಾಸ್ ಆಗ್ತಾ ಇದೆ ಬೋಟು. ಇಲ್ಲಿ ತಣ್ಣೀರು ಬಾವಿ ಬೀಚ್ಗೆ ಎಂಟ್ರಿಗೆ ಅಬೌವ್ 13 ಇಯರ್ಸ್ಗೆ 20, ಬಿಲೋ 13 ಇಯರ್ಸ್ಗೆ 10 ರೂಪೀಸ್ ಇರುತ್ತೆ. ಟಿಕೆಟ್ ತಗೊಂಡು ಒಳಗಡೆ ಬರಬೇಕು ಗೈಸ್. ಬೀಚ್ ಹತ್ರ ಬಂದಿದ್ದೀವಿ. ಬೀಚಲ್ಲಿ ಫುಲ್ ಬಿಸಿಲು ಹೊಡಿತಾ ಇದೆ. ಹೋಗ್ಬಿಟ್ಟು ನೋಡೋಣ. ಬಸ್ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜರೆಲ್ಲ ಬೀಚಿಗೆ ಬಂದಂಗೆ ಆಗ್ಬಿಡ್ತು. ಏನು ಖುಷಿ ಮಗದಲ್ಲಿ ಮಂದಹಾಸ. ನನ್ನ ಗಾಳಿ ಪಡೆ ಎರಡು ತೋರಿಸ್ತೀವಿ. ಹೊಡ್ತು ಮೇಲೆ ಹೋಯ್ತು ನೋಡ್ತಾ ಇದ್ರೆ ಕಣ್ಣೇ ಕಾಣಿಸ್ತಾ ಇಲ್ಲ. ಹೊಡ್ತು ಹೋಯ್ತು. ಗಾಳಿಪಟ ಹಾರಿಸ್ತಾ ಇದ್ದೀವಿ ಮೇಲೆ. ಹಿಂಗೆ ಗಾಳಿಪಟ ಫುಲ್ ಮೇಲೆ ಹೋಗ್ಬಿಟ್ಟಿದೆ ಗಾಯ್ಸ್. ಗಾಳಿಪಟನೇ ಕಾಣಿಸ್ತಾ ಇಲ್ಲ, ಫುಲ್ ಮೇಲೆ ಹೋಗ್ಬಿಟ್ಟಿದೆ. ಗಾಳಿಪಟ ಹಾರಿಸ್ತಾ ಇದ್ದೀವಿ. ಗಾಳಿಪಟ ಕಾಣಿಸ್ತಾ ಇದೆಯಾ? ನನ್ನ ಹಿಂದೆ ಇದೆ, ಫುಲ್ ಮೇಲೆ ಇದೆ ಗಾಳಿಪಟ. ನೋಡಿ ಗೈಸ್, ನಾನು ದಯಾನಂದ ಹಾರಿಸ್ತಾ ಇದ್ದೀವಿ ಗಾಳಿಪಟನ. ಫುಲ್ ಮೇಲೆ ತಲೆ ಮೇಲೆ ಇದೆ ಗಾಳಿಪಟ.
ಈ ಕಡೆ ಬರಲಿ. ತಣ್ಣಿ ಬಾಯಿ ಬೀಚ್ ನೋಡ್ಕೊಂಡು ಬೋಟ್ನಲ್ಲಿ ಹೋಗ್ತಾ ಇದ್ವಿ. ಲೈಟ್ ನೋಡಿ ಹೆಂಗಿದೆ. ಆ ಕಡೆ ಚಂದ್ರ ಹುಟ್ಟಿ ಬರ್ತಾ ಇದ್ದಾನೆ, ಒಂದು ಕಡೆ ಸೂರ್ಯ ಮುಳುಗಿರೆ, ಇನ್ನೊಂದು ಕಡೆ ಚಂದ್ರ ಹುಟ್ತಾ ಇದ್ದಾನೆ. ಗೈಸ್ ಇದು ನೋಡಿ ಮಂಗಳೂರು ಫಿಶ್ ಮಾರ್ಕೆಟ್. ಇದೇ ಮಂಗಳೂರು ಫಿಶ್ ಮಾರ್ಕೆಟು. ಇಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಇರೋದು, ಬಸ್ ಸ್ಟಾಪ್ ಹತ್ರ ಫುಲ್ ಮಂಗಳೂರು. ಆ ಕಡೆಯಿಂದ ಒಂದು ಬೋಟ್ ಹೋಗ್ತಾ ಇದೆ, ಈ ಕಡೆಯಿಂದ ಒಂದು ಬೋಟ್ ಆಗ್ತಾ ಇದೆ ಗೈಸ್. ಅದೇ ಬೋಟ್ ನೋಡಿ, ನಾವು ಮುಂದೆನೇ ಪಾಸ್ ಆಗ್ತಾ ಇದೆ ಬೋಟು.